ನಾನು ಆಚೆ ಹೋಗಿದ್ದೆ ಬಟ್ಟೆ ತರಕ್ಕೆ ಓವೋಯಿಂದ. ನೋಡಿ ಎಷ್ಟು ಜನ ಇದ್ದಾರೆ. ಇವನೇ ಬರ್ಡೇ ಬಾಯ್ ತರ ಬಟ್ಟೆ ಹಾಕೊ ಮಿಂಚ್ತವನಲ್ಲ. ಬಟ್ಟೆ ಹಾಕೊಂಡ್ಬಿಡ್ತೀನಿ. ನೋಡ್ರಿ ಆಯ್ತು ಹೋಗೋಣ ಗೈಸ್. ಫೈನಲಿ ಎಲ್ಲಾರು ಹೊರಟಿದೀವಿ. ನನಗೇನು ಐಡಿಯಾ ಇಲ್ಲ ಎಲ್ಲಿ ಹೋಗ್ತಾ ಇರೋದು, ಏನ್ ಕತೆ ಏನು ಗೊತ್ತಿಲ್ಲ. ಬನ್ನಿ ಹೋಗೋಣ. ಸತ್ಯ ಹೇಳ್ಬೇಕು, ಏನು ಐಡಿಯಾ ಇಲ್ಲ. ರೆಸಾರ್ಟ್ ಅಂತ ಗೊತ್ತು, ಯಾವ ರೆಸಾರ್ಟ್ ಹೆಂಗಿದೆ ಮತ್ತೆ ಎಲ್ಲ ಹೋಗ್ತೀರಾ? ರೆಸಾರ್ಟ್ ಇನ್ನೆಲ್ಲಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ನೋಡಿ ನೋಡಿ ಹೆಂಗೆ ಬ್ಯಾಗ್ಗಳು ತಂದವ್ರೆ. ಮೂರು ದಿನಕ್ಕೆ ಹೋಗೋತಾರ. ಶೂಸ್ ಎತ್ಕೊಂಡ್ಬಿಟ್ಟೆ ಫಾರ್ಮಲ್ಸ್ ಹಾಕೊಳ್ಳೋಕ್ಕೆ. ನೀವು ತಿಂತೀರಿ ಐಸ್ ಕ್ರೀಮು? ತಿನ್ರಿ, ರಾತ್ರಿ ತಿಂದ್ರಿ. ನೀವು ಐಸ್ ಕ್ರೀಮ್ ತಿನ್ಬಿಟ್ಟು ನನಗೆ ಹೇಳ್ತೀರಾ ಹೋಗಿ ಆ ಕಡೆ. ಟೊಫ್ಟ್ ಮೇಲೆ ಐಸ್ ಕ್ರೀಮ್ ತಿನ್ನಿಸ್ತಾವ್ರೆ ಎಲ್ರಿಗೂ. ನಾನು ಡಯಟಲ್ಲಿದ್ದೀನಿ, ನಾನು ತಿನ್ನಂಗಿಲ್ಲ. ಡಯಟ್ ಇನ್ನೂ ಶುರು ಮಾಡಿಲ್ಲ ಕರೆಕ್ಟಾಗಿ, ಬಟ್ ಆದರೂ ಜಂಕ್ ಅಂತ ಗೊತ್ತು ಬೇಸ್, ಅದಕ್ಕೆ ತಿಂತಾರ, ಶುಗರ್ ಅಲ್ಲ. ನೋಡಿ ಬೇಡ ತಿನ್ನಪ್ಪ. ಹ್ಞೂ ನೋಡಿ ತಿಳಿಸ್ತವನೆ ಚಂದ್ರ. ಹ್ಯಾಪಿ ಬರ್ಡೇ. ಹೆಂಗೆ ಎಸಿತವನು ಇವನು. ಎತ್ತೋಲೇ, ಮೇನ್ ರೋಡ್ಗೆ ಹಾಕ್ಬಾರ್ದು. ಎತ್ತೋ ಪೇಪರ್ ಆದ್ರೆ ನೀನು ಎತ್ತೋ ಡಸ್ಟ್ಬಿನ್ಗೆ ಹಾಕ್ಬೇಕು. ಬಯೋಡಿಗ್ರೇಡೇಬಲ್ ಪೇಪರ್ ಅಪ್ಪ. ಇವತ್ತು ಕಾರ್ ಓಡಿಸ್ತವ್ರೆ. ಗೈಸ್ ಒಂದಿನ ಮಾಡಿಸಿ ನೆಕ್ಸ್ಟ್ ಡೇ ಟ್ರಿಂಗ್ ಆಗಿರುತ್ತೆ. ನಾನು ಏನು ಮಾಡಲಿ, ಎಷ್ಟಂತ ವಾಶ್ ಮಾಡಿಸ್ಲಿ ಹೇಳಿ. ಇಲ್ಲಿಂದ ಅರ್ಧ ದೂರ ನೋಡುತ್ತೀನಿ ಬನ್ನಿ. ಪಕ್ಕ ಬೇಡ ಬನ್ನಿ, ಮಜಾ ಇರುತ್ತೆ ಕೊಡ್ರಿ ಸ್ವಲ್ಪ. ಈ ಕಾರ್ ಓಡಿಸಿಲ್ಲ ಗೈಸ್. ಪಾಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ. ಪಾಪ ತುಂಬಾ ಬೇಡ್ಕೊಂಡ್ಲು, ಪ್ಲೀಸ್ ಕರ್ಕೊಂಡು ಹೋಗು, ಪ್ಲೀಸ್ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಾನು ಹೇರ್ ಸೆಟ್ ಮಾಡಿಲ್ಲ, ಬರ್ಡೇ ದಿನ ನಂದು. ನನ್ನ ಬರ್ಡೇ ಇವತ್ತು ಗೈಸ್, ನನ್ನ ಬರ್ಡೇ ಇವತ್ತು. ಹೋಗ್ತಾ ಇದ್ದೆ ಗಾಡಿ ಮುಂದೆ ಗೈಸ್. 3 ಕಾರ್ ಹೋಗ್ತಿರೋದು, ಈ ಕಾರು, ಈ ಕಾರು, ಈ ಕಾರು. ಬನ್ನಿ ಹೋಗೋಣ. ಗೌಡ್ರು ನೋಡಿ ಅವ್ರ ಅಮ್ಮಗೆ ಹೇಳ್ತವ್ರೆ, ಎಣ್ಣೆ ಬಾಟ್ಲ್ ಇಟ್ಟಿದ್ದೀನಿ ಎತ್ಕೊಂಡ್ಬಿಡು ಅಮ್ಮ, ಪ್ಯಾಕ್ ಮಾಡ್ಕೊಂಡ್ಬಿಡಮ್ಮ ಅಂತವ್ರೆ. ಅವ್ರ ಅಮ್ಮಗೆ ಎತ್ಕೊಳಕ್ ಹೇಳ್ತಾ ಇರೋದು. ಮುಂದೆನೆ ಕುಡಿತಾರ. ನಮ್ಮ ಭಾವ ಆತರ ಎಲ್ಲ ಕುಡಿಯಲ್ಲ, ಯಾವಾಗ ಒಂದ್ಸರಿ ಒಕೇಶನ್. ಬಟ್ ಗೌಡ್ರು ನಮ್ಮ ಶ್ರವಣ್ರಿಗೆ ಯಾಕಿರೋರು ಎರಡು ಒರಿಜಿನಲ್ ಅಂತ ಕೇಳ್ಬಿಟ್ರು ಗೈಸ್. ಶ್ರವಣ್ರು ಈಗ ಹೊರಟು, ಈಗ ನಾನು ಎಲ್ಲೋ ನಮ್ಗೆಲ್ಲ ಅಭ್ಯಾಸ ಒರಿಜಿನಲ್ ಅಂತ ಇರೋರು ಬ್ರ್ಯಾಂಡ್ ಹಾಕೋಣ ಕೇಳಿ. ಏನ್ ಮಾಡ್ತೀರಾ? ಸರ್ಪ್ರೈಸ್ ಇದೆ, ಅದು ನಿಂಗೇನು ಗೊತ್ತಾಗಲ್ಲ. ನನಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್ಪ್ರೈಸ್. ಜನ ಎಲ್ಲಾರು ಫ್ರೆಂಡ್ಸ್ ಇದಾರಲ್ಲ, ಯಾರಾದ್ರೂ ಒಬ್ರು ಏನಾದ್ರೂ ಹೇಳ್ತಾರೆ, ಬಾಯ್ ಬಿಟ್ಬಿಡ್ತಾರೆ, ಮೆಸೇಜ್ ಹಾಕೋದು, ಏನಾದ್ರು ನಾವೇನೇನೋ ಹೇಳಿರ್ತೀವಿ ಇಲ್ಲಿ ಹೇಳ್ಬೇಡಿ ಅಂತ ಫ್ಲೋ ಅಲ್ಲಿ ಹೇಳ್ಬಿಟ್ಟಿರ್ತಾರೆ. ಸೊ ಇವಾಗ ಒಂದಿದೆ, ಮೇ ಬಿ ಹೋಪ್ ಸೊ. ಅದು ಗೊತ್ತು, ನಾನೇ ಹೇಳಲ್ಲ ಗೈಸ್. ನೋಡಿ ಹೆಂಗಿದೆ ನನ್ನ ಬರ್ಡೇ ಕೇಕ್, ನಾನೇ ಪಿಕ್ ಮಾಡಕ್ ಬಂದಿದ್ದೀನಿ. ಬನ್ನಿ ಇಸ್ಕೊಂಡು ಹೋಗೋಣ. ನೋಡ್ರ ಕೇಕ್ ಹೆಂಗಿದೆ. ನಮ್ಮ ಅಕ್ಕ ಕೇಕ್ ಐಡಿಯಾ ಕೊಟ್ಟಿರೋದಂತೆ. ನೀವು ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ನೇವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್ ಗೈಸ್. ಅಣ್ಣಂಗೆ ಹಸುವಾಗ್ತಿದೆ ಸಖತ್ತು. ಯಾಕಾದ್ರೂ ನನ್ನ ಮಗ ನನ್ನ ಕರ್ಕೊಂಬಂದು ಅಂತ ಬೈಕೋತವ್ರೆ. ಬಟ್ ಎಲ್ಲೂ ಹೋಟೆಲ್ ಸಿಗ್ತಲ್ಲ, ಮುಂದೆ ಹೋಗಿ ಪಾರ್ಕ್ ಮಾಡಿದ್ದೀನಿ. ಒಂದು ಹೋಟೆಲ್ಗೆ ಬಂದ್ವಿ, ಎಂಪೈರ್ಗೆ. ಬಟ್ ಫುಲ್ ರಶ್ ಇದೆ, ಮೇಲ್ಗಡೆ ಫುಲ್ ವೇಟಿಂಗ್ ಇದೆ. ನಮಗೆಲ್ಲ ಸಖತ್ ಹಸುವಾಗ್ತಿದೆ. ನಮ್ಮ ಶ್ರವಣ್ ರೋಗೆ, ನನಗೆ ಎಲ್ಲರಿಗೂ. ನಮ್ಮ ಅಕ್ಕ ಬಾಬಾ ಎಲ್ಲ ವೆಜ್ಜಿಗೆ ಹೋಗ್ಬಿಟ್ರು ಗೈಸ್. ಕೊನೆಗೆ ಊರೆಲ್ಲ ಸುತ್ತಿ ಏನೂ ತಿಂದಿರಾ, ಇನ್ನೂ ಸಿಕ್ಕಿಲ್ಲ ಅಂತೇಳಿ KFC ಬಂದಿದ್ವಿ. KFC ನಾವು ತಿನ್ಕೊಂಡು ಬೇಗ ಹೋಗ್ಬೇಕು, ಬಿಕಾಸ್ ಎಲ್ಲ ರೀಚ್ ಆಗಿಬಿಟ್ಟಿದ್ದಾರೆ. ನಾವಿನ್ನೂ ರೀಚ್ ಆಗಿಲ್ಲ. ನಾವಿನ್ನೂ ಒಂದು 30 ಕಿಲೋಮೀಟರ್ ದೂರ ಇದ್ದೀವಿ. ನಮ್ಮದು ಚೀಟ್ ಮೀಲ್ ನಡೀತಾ ಇದೆ. ನಾಳೆಯಿಂದ ಬ್ಯಾಕ್ ಆನ್ ಟ್ರ್ಯಾಕ್. ಟ್ರೈನರ್ ಬರ್ಗರ್ ನಾಳೆಯಿಂದ ಮಂಡೆಯಿಂದ. ಇವತ್ತು ಬರ್ಡೇ ಅಂತ ಬಿಡ್ತಿರೋದು. ಓಕೆ ಥ್ಯಾಂಕ್ ಯು. ಟ್ರೈನರ್ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ ಪರ್ಮಿಷನ್. ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ. ನಮ್ಮ ಅಕ್ಕ ರಿಯಾಕ್ಷನ್ ನೋಡಿ, ಬರ್ಗರ್ ನೋಡ್ಬಿಟ್ಟು. ಏನಿಲ್ಲ, ನಾಳೆನೂ ತಿನ್ನಂಗಿಲ್ಲ. ನೆನ್ನೆ ಇವತ್ತು ನಾಳೆ ಚಿಕನ್ನಾ, ನಾನ್ ವೆಜ್ ಇದೆ ಗೈಸ್. ಸೊ ಹೊಟ್ಟೆ ತುಂಬಿದೆ, ಅಂತಿದೆ, ನಿದ್ದೆ ಬರ್ತಾ ಇದೆ. ಬೇಗ ಹೋಗ್ಬೇಕು. 4 ಗಂಟೆ ಆಗಿದೆ. 11 ಗಂಟೆಗೆ ರೆಸಾರ್ಟಲ್ಲಿ ಇರಬೇಕಾಗಿದ್ದವರು. 4 ಗಂಟೆ ಆದರೂ ಇನ್ನೂ ರೀಚ್ ಆಗಿಲ್ಲ ಗೈಸ್. ನನ್ನ ಬರ್ಡೇ ಇಡೀ ದಿನ ಕಾರಲ್ಲೇ ಹೋಗ್ಬಿಡ್ತು ಗೈಸ್. ನಾವು ಇವನ್ ಜೊತೆ ಇಲ್ಲೇ ಸೆಲೆಬ್ರೇಟ್ ಮಾಡ್ಬಿಟ್ವಿ ಗೈಸ್. ಸ್ಯಾಮ್ ಜೊತೆನೇ ಬರ್ಡೇ ಸೆಲೆಬ್ರೇಷನ್ ಆಗೋಯ್ತು.
ಫೈನಲಿ ರೀಚ್ ಆಗಿದ್ದೀವಿ ನೋಡಿ. ಎಲ್ಲರೂ ನಮ್ಮ ಫ್ಯಾಮಿಲಿ ಅರ್ಧ ಜನ ಬಂದು ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ರು. ನಾವು ಇವಾಗ ರೀಚ್ ಆಗಿದ್ದೀವಿ. ನಮಗೆ ವಾಟರ್ ಬಾಟಲ್ ಇದು ದುಬೈಯಿಂದ ತಂದೆ ವಾಟರ್ ಬಾಟಲ್ ಹಿಂಗ ಸೊ ಎಲ್ಲ ಲಗೇಜ್ ರೂಮಲ್ಲಿ ಹಾಕೋಣ ಅಂತ ಹೋಗ್ತಾ ಇದೀವಿ. ಲಿಟ್ರಲಿ ಐ ಆಮ್ ಆಫ್, ಫುಲ್ ಟಯರ್ಡ್ ಟ್ರಾವೆಲ್ ಮಾಡೋಷ್ಟರಲ್ಲಿ. ಗೈಸ್ ನಮ್ಮ ಬಾಯ್ಸ್ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟಿದ್ದಾರೆ. ಫೈನಲಿ ನಾನು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಬಾಡಿಲಿ ಎನರ್ಜಿ ಇಲ್ಲ ಬಟ್ ಎನರ್ಜಿ ಮಾಡ್ಕೊಂಡು ಹೋಗ್ಬೇಕು ಗಾಯ್ಸ್. ಇಟ್ಸ್ ಮೈ ಬರ್ಡೇ ಗಾಯ್ಸ್. ನಾನು ಹುಟ್ಟಿದ ದಿನ. ಇದರಿಂದ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಸೌಂಡ್ ಕೇಳಿಸುತ್ತೆ ನೋಡಿ, ಅವ್ರು ನಗ್ತಿರೋದು, ಖುಷಿಯಾಗಿರೋದು, ಆ ಫೀಲಿಂಗೇ ಬೇರೆ, ಲಿಟ್ರಲಿ ಬೇರೆ. ನಮ್ಮ ಅಲ್ಲಿ ನಗ್ತಿದ್ದಾರೆ ಅಂತೆಲ್ಲ, ಅದು ಕಿರ್ಸ್ತಿರೋ ಸೌಂಡೇ ಒಂಥರ ಖುಷಿಯಾಗುತ್ತೆ. ಬನ್ನಿ ಅವನ. ಇಷ್ಟು ದಿನ ಎಲ್ಲ ನಾನು ನೋಡ್ಕೊತಿದ್ದೆ, ಜವಾಬ್ದಾರಿಗಳು ನೋಡ್ಕೊತಿದ್ದೆ. ಹೆಂಗಾಯ್ತು ಊಟ ಏನೋ ಅದೇನು ಇದೇನು ಎಲ್ಲ ನನಗೆ ಇವತ್ತು ಏನು ಟೆನ್ಷನ್ ಇಲ್ಲ. ಎಲ್ಲ ಅವರವರೇ ನೋಡ್ಕೊತಾ ಇದ್ದಾರೆ. ಐ ಆಮ್ ಜಸ್ಟ್ ಎಂಜಾಯಿಂಗ್. ಫೈನಲಿ ಪೂಲ್ ಹಿಡಿತಾ ಇದ್ದೀನಿ ನಾನು. ನನ್ನ ಚೈನ್ನ ನನಗೆ ಖುಷಿ ಆಯಿತು, ಅಮ್ಮ ಬಂದಿರೋದು ನಮಗೋಸ್ಕರ ಬರ್ಡೇಗೆ, ಅದಕ್ಕೆ ಕೊಟ್ಟಿದ್ದೀನಿ. ಇಟ್ಕೊಳ್ಳಿ ಇಟ್ಸ್ ಓಕೆ. ಚಂದ್ರ ಈ ಕಡೆ ಬಾ, ಕ್ಯಾಮ್ರಾ ತೋರಿಸು. ಇವ್ನು ನೋಡಿ ಟ್ಯೂಬ್ ಹಾಕೊಂಡು ಸಿಕ್ಕಾಕೊಂಡ್ಬಿಟ್ಟೈತಂತೆ. ಇವ್ನು ನೋಡ್ರ ಹೊಟ್ಟೆ ಟ್ಯೂಬ್ ಹಾಕೊಂಡ್ಬಿಟ್ಟವನೆ. ಇವ್ನು ನೋಡಿ ಬಾಲ್ ಇವ್ನು ಮುಂದೆ ಹಾಕೊಂಡ್ಬಿಟ್ಟು ಸ್ವಿಮ್ ಮಾಡ್ತಾವನೆ. ಏನವ್ರೆ ಹೆಂಗಿದೆ ಸ್ವಿಮ್ಮಿಂಗ್ ಪೂಲು? ಸಿಗುತ್ತೆ ನೀರು, ಸೂಪರ್ ಆಗಿದೆ. 3, 2, 1 ಗೋ. ಆಯ್ತು ಈಗ ಡೇಟೆ ಡಾನ್ಸ್. ನಾನು ಹೊಟ್ಟೆ ಬುಜ್ಜು ನೋಡ್ಬೇಡಿ. ಲೆಟ್ಸ್ ಗೋ ಗೈಸ್. ಸ್ವಿಮ್ಮಿಂಗ್ ಆಯಿತು. ಈಗ ಏನಣ್ಣ ಕಾಫಿ ಕೊಡಿ. ಕಾಫಿ ಬಜ್ಜಿ ಮತ್ತೆ ಪಕೋಡ ಆಯ್ತು. ನಾನು ತಿನ್ನಲ್ಲ, ಮೊದಲೇ ನಾನೇ ಊದ್ಕೊಂಡ್ಬಿಡ್ತೀನಿ ಪಕೋಡ ಥರ. ಕಾಫಿ ಕೊಡಿ ಸರ್. ಇವ್ರಿಗೆ ಕೊಡಿ ಪಕೋಡನ, ಇವ್ರಿಗೆ ಕೊಡಿ ಫಸ್ಟು. ತಣ್ಣಗಿರೋ ಬಿಸಿ ಕಾಫಿ ಕೊಡಿ ಗೈಸ್. ಎಲ್ಲರೂ ಕಾಫಿ ಚೇರ್ಸ್ ಮಾಡ್ತಾ ಇದ್ದೀವಿ. ಕಾಫಿ ಚೇರ್ಸ್ ಗೈಸ್, ಕಾಫಿ ಚೇರ್ಸ್. ಕಾಫಿ ಕೊಡಿ ನೀವು ಸ್ವಲ್ಪ ಗೈಸ್. ತೋಳಿ ಗೈಸ್, ನೀವು ಒಂಚೂರು ಕಾಫಿ ಕೊಡಿರಿ. ಸಾಕಾ? ಇನ್ನೊಂಚೂರು ಬೇಕಾ? ಶುಗರ್ ಜಾಸ್ತಿ ಇದೆ ಗೈಸ್, ತೋಳಿ. ಮಕ್ಕ ನೋಡಿ ಹೆಂಗ್ ನೋಡ್ತಾಳೆ ನಾನು. ಗೈಸ್ ನಾವೆಲ್ಲ ಅಲ್ಲಿ ಕಾಫಿ ಟೀ ಕುಡಿದಿರ ಸೈಡಿಗೆ ಬಂದು ನಿಂತ್ಕೊಂಡು ಮಾತಾಡ್ತಿಂತವ್ರೆ ನಮ್ಮ ಅಮ್ಮೊಬ್ರು. ಒಂದೇನಾ? ಈಗ ನೀವು ಹಿಂಗೆ ಎದ್ರಲ್ಲ ಎರಡು, ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ತೀನಿ. ಪಮ್ಮೊಬ್ರು ಏನು ಮಾಡ್ತಿದ್ದೀರಿ ಅಲ್ಲಿ? ಪ್ರಮುಖ ಪ್ಯಾಂಟಲ್ಲಿ ಏನಾಯ್ತು? ಪಮ್ಮೊಬ್ರು ಯಾಕೆ ಹಿಂಗೆ ನಡೀತಿದ್ದೀರಾ? ಪ್ಯಾಂಟ್ ಏನಾಯ್ತು? ಈಗ ಪಮ್ಮೊಬ್ರು ಹಿಂಗೆ ತೋರಿಸಿದ್ದಾರೆ, ಅದಕ್ಕೆ ನೀವೇನೇನು ಕ್ವಶನ್ ಕೇಳ್ಬೋದು ಹೇಳಿ. ಬಾತ್ರೂಮ್ಗೆ ಹೋಗ್ತೀಯ ಅಂತ. ಯಾಕೆ ಪಮ್ಮು ಹಿಂಗೆ ನಡೀತಿದ್ದೀರಾ? ವಿಮಲ್ ಬರ್ರಿ ಗಾಯ್ಸ್. ಎಲ್ಲಾರ್ದು ಆಯ್ತು, ಹೋಗ್ತಾ ಇದೀವಿ. ಫ್ರಾಕ್ ತೆಗೆಯಲೇ ಅಪ್ಪ, ನೀವು ಹಾಕ್ಬಿಡ್ತೀರಪ್ಪ ತೆಗೆದ್ರೆ. ಹಾಕಲ್ಲ, ತಿರುಗಿಸಿರೋದು ಕಾಣ್ಸುತ್ತೆ. ಲೈ ಅವ್ನು ಎರಡು ಕೈಯಲ್ಲಿ ಇಟ್ಕೊಂಡು ನಿಂತವನೆ, ಅದ್ರೊಳಗೆ ಶಾರ್ಟ್ಸ್ ಬೇರೆ ಹಾಕೋನು. ಅವ್ನು ಹಿಡಿಯಕ್ಕೆ ಹೋಗ್ತಿಲ್ಲೋ. ನಮ್ಮ ಅಪ್ಪ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಟ್ಟವ್ರೆ. ಶ್ರವಣ್ ಬ್ರೋ ಬಟ್ಟೆ ತಂದಿಲ್ಲ, ಇಲ್ಲಾಂದ್ರೆ ಬಂದಿರೋರು ಪಾಪ. ಸ್ವಲ್ಪ ಹೊತ್ತಾದ್ಮೇಲೆ ಡ್ಯಾನ್ಸ್ ಆಡ್ಸೋಣ. ಗೈಸ್ ನಮ್ಮ ಅಕ್ಕ ಅವರೆಲ್ಲ ಏನೋ ಪ್ಲಾನ್ ಮಾಡ್ತಾವ್ರು, ನನಗೆ ಬಿಡ್ತಾನೆ ಇಲ್ಲ. ಅದೆಲ್ಲ ನಮ್ಮ ಅಕ್ಕ ಬ್ಲಾಗಲ್ಲಿ ಬರುತ್ತೆ ನೋಡಿ. ಬಟ್ ಏನೋ ಬರುತ್ತೆ ನಮ್ಮ ಅಕ್ಕ ಬ್ಲಾಗಲ್ಲಿ. ಬಟ್ ನಾನು ಆ ಕಡೆ ಹೋಗ್ತೇನೆ ಇಲ್ಲ, ಇಲ್ಲಿಂದ ಬರಂಗೆ ಇಲ್ಲ ಅಂತ ಬಿಟ್ಬಿಟ್ಟವ್ರು ನನ್ನ. ಈ ಕಡೆ ನಾನು ಎಲ್ಲ ರೂಮಲ್ಲೇ ಇದ್ದೀನಿ. ಥ್ಯಾಂಕ್ ಯು ಬರ್ಡೇ ವಿಶ್. ಥ್ಯಾಂಕ್ ಯು ಅಯ್ಯೋ ಮತ್ತೆ ಇನ್ನೊಂದು ಕಾಲ್. ಥ್ಯಾಂಕ್ ಯು ಇನ್ನೊಂದು ಕಾಲ್ ಬರ್ತಾ ಇದೆ. ದುಡ್ಡು ಕಟ್ಟಿ ಅದು ಬೈತೋದೆ. ಹೇಳಿ ಏನ್ ಸಮಾಚಾರ? ನನ್ ಚಪ್ಲಿ ಎಲ್ಲಿ ನೋಡ್ಕೊ ಮಾತಾಡ್ತು ನೋಡಿ ಬ್ರೋ.
ಗೈಸ್ ಇನ್ನು ಕೇಕ್ ಕಟ್ ಮಾಡ್ಸಕ್ಕೆ ಆಗ್ಲೇ ಆಲ್ಮೋಸ್ಟ್ 2 hours ಇಂದ ಒಳಗೆ ಕೂರ್ಸಿದ್ದಾರೆ ನನ್ನ. ಇಟ್ಸ್ ಅ ವೆರಿ ವಿಯರ್ಡ್ ಫೀಲಿಂಗ್ ಬಿಕಾಸ್ ಯೂಶಲಿ ನಾನು ಓಡಾಡ್ತಾ ಇರ್ತೀನಿ ಕ್ಯಾಮ್ರಾ ಇಟ್ಕೊಂಡು ಅದು ಇದು ಶೂಟ್ ಮಾಡ್ಕೊಂಡು ಒಂಥರ ರೂಮಲ್ಲಿ ಲಾಕ್ ಹಾಕ್ಬಿಡ್ತಾರೆ. ಇವಾಗಲೇ ಆಚೆ ಬಂದಿರೋದು ರೂಮಿಂದ, ನಾನು ಇಲ್ಲಿವರೆಗೂ ಬಿಟ್ಟಿರೋದು ದೊಡ್ಡ ವಿಷಯ ನನ್ನ. ಬಟ್ ಇವ್ರು ಇದ್ದಾರೆ ಅಂತ ಇಲ್ಲಿವರೆಗೂ ಬಿಟ್ಟಿದ್ದಾರೆ. ಲೆಟ್ಸ್ ಸಿ, ಐ ಆಮ್ ಎಕ್ಸೈಟೆಡ್. ನನ್ನ ಫ್ಯಾಮಿಲಿ ನನಗೋಸ್ಕರ ಪ್ಲಾನ್ ಮಾಡಿರೋದು. ಐ ಆಮ್ ವೇಟಿಂಗ್. ಅಂಡರ್ ವಾಟರ್ ಕೇಕ್ ಕಟ್ ಮಾಡ್ತಿದ್ದೀವಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಯಾರು ಹೇಳ್ತಲ್ಲ ಗೈಸ್. ನೋಡಿ ನಾನು ಸ್ಟೌನ್ ಕೂತ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸಂಪಿದೆ, ನೀನು ಆ ಕಡೆಯಿಂದ ಎಂಟ್ರಿ ಆಗಬೇಕು. ಏನೋ ಪ್ಲಾನ್ ಮಾಡ್ತಾವ್ರಪ್ಪ. ನಮ್ಮ ಅಕ್ಕ ನೋಡಿ ಗಾಯ್ಸ್ ಸಾರಿ ಹಾಕೊಂಡ್ ಮಿಂಚ್ತಾವಳೆ ಲಕ 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 ಅಂತ. ನಮ್ಮ ಅಕ್ಕ ಫುಲ್ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟವಳೆ ಗಾಯ್ಸ್. ನೋಡಿ ಗಾಯ್ಸ್, ಸಣ್ಣ ಆಗ್ಬಿಟ್ಟವಳೆ ಗಾಯ್ಸ್. ಇವನು ಹೇಳ್ತಾವನೆ ಸಣ್ಣ ಆಗಿ. ಬ್ರೋ ಅವತ್ತಿಂದ ಅದನ್ನೇ ಹೇಳ್ತಿದ್ದಾನೆ. ಪ್ಲಾಸ್ಟಿಕ್ ಸರ್ಜರಿ, ಇವಳು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸಿದಳು ನಮ್ಮ ಅಕ್ಕ. ಸಣ್ಣ ಡಯಟ್ ಮಾಡಿ ಸಣ್ಣ ಆಗಿಲ್ಲ ನಮ್ಮ ಅಕ್ಕ. ಆಯ್ತು ಬ್ರೋ. ಗೈಸ್, ನಮ್ಮ ಸ್ಯಾಮ್ ಸಮೀನ್ಸ್ಟಾ ನನ್ನ ಇನ್ಸ್ಪಿರೇಷನ್, ನನ್ನ ಸ್ಟ್ರೆಂತ್ ಬರ್ಡೇ ಇವತ್ತು. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ನಾವು ಒಂದು ಟೈಮಲ್ಲಿ ತುಂಬ ಇದರಲ್ಲಿ ಕಷ್ಟದಲ್ಲಿದ್ದಾಗ 12 ಗಂಟೆ ನೈಟು ಕೇಕ್ ತೊಗೊಂಬನ್ನಿ ಕಟ್ ಮಾಡಿಸೋ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಅಣ್ಣನಿಂದ. ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಪ್ರತಿ ಬರ್ಡೇನ ಸ್ಪೆಷಲ್ ಮಾಡೋನೆ. 100% ತುಂಬ ಟ್ರೈ ಮಾಡೋನೆ. ಅವನು ಊರಲ್ಲಿಲ್ಲ ಅಂದರು, ಅವ್ನು ಬೇಗ ಕೆಲಸದಿದ್ದು ಬರ್ಡೇ ಅಂದರೆ ನಮ್ಮ ಬರ್ಡೇ ಸ್ಪೆಷಲ್ ಮಾಡಿಬಿಟ್ಟವನೆ. ಸೊ ಇವತ್ತು ಅವ್ನ ಬರ್ಡೇ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಫಿಕ್ಸ್ ಆಗಿ ನಾವು ಎಲ್ಲರೂ ಬಂದಿದ್ದೀವಿ. ಆ್ಯಂಡ್ ಈಸ್ ದ ಬೆಸ್ಟ್ ಗೈಸ್, ಈಸ್ ದ ಬೆಸ್ಟ್. ಯಾಕಂದರೆ ಯಾವತ್ತು ಯಾರ ಕೈಯೂ ಬಿಟ್ಟಿಲ್ಲ, ಯಾವತ್ತು ಯಾರು ಕಷ್ಟದಲ್ಲಿದ್ದಾವ 100% ಕೊಟ್ಟವನೇ. ಸೊ ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತು ನಿಮ್ಮ ಸ್ಯಾಮ್ ಸಮೀರ್ 25 ಕಂಪ್ಲೀಟ್ ಆಗಿ 26ಗೆ ಹೋಗ್ತಾ ಇದ್ದಾನೆ. ಸೊ ಅದು 26 ಇಯರ್ಸ್ ಬರ್ಡೇ ಮಾಡಬೇಕಂದ್ರೆ 26 ಇಯರ್ಸ್ ಬ್ಯಾಕ್ ನಾವು ಇದೇ ಒಂದು 10 ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ದೀವಿ, ನಮ್ಮ ಫ್ಯಾಮಿಲಿ ಎಷ್ಟು ಕಷ್ಟದಿಂದ ಬಂದಿದೆ ಎಲ್ಲ. ಇವತ್ತು ಏನಿದ್ರು ನಿಮ್ಮ ಆಶೀರ್ವಾದದಿಂದ, ನಮ್ಮ ಅಪ್ಪ ಅಮ್ಮ, ನಮ್ಮ ಮಗಂದು ನಮ್ಮ ಆಶೀರ್ವಾದ ಅವ್ನು ಸದಾ ಇದೆ ಅಂತ. ಸೊ ಅದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ. ಅವ್ನು ಒಂದು ಟೈಮಲ್ಲಿ ನಮ್ಮ ಫ್ಯಾಮಿಲಿಲಿ ನಿಮಗೆಲ್ಲ ಗೊತ್ತಿರೋದೇ ಲಾಗಲ್ಲಿ, ಡೈಲಿ ಲಾಗಲ್ಲಿ ನಮ್ಮ ಫ್ಯಾಮಿಲಿದೆಲ್ಲ ಗೊತ್ತಿದೆ ವಿಷಯ. ನಾನು ಹೇಳೋದು ಒಂದೇ ಮಾತು, ಅವನು ಹೇಳಬೇಕು ತುಂಬ ಕಷ್ಟಪಟ್ಟು ಅಂದರೆ ಲೈಫ್ ಏನು ಅಂತ ನಮಗೆ ತೋರಿಸ್ಕೊಟ್ಟು, ಆ್ಯಸ್ ಎ ಪ್ಯಾರೆಂಟ್ಸ್ ನಮಗೂ ಕೆಲವೊಂದು ವಿಷಯದಲ್ಲಿ ತುಂಬನೇ ತೋರಿಸ್ಕೊಟ್ಟಿದ್ದಾನೆ. ಹಿಂಗಿರಬೇಕು, ನಾವು ಹಿಂಗೆ ಬೆಳಿಬೇಕು ಅಂತ. ನಮ್ಮ ನಾವು ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ನಾವು ಬಂದಿರೋದು. ಇವತ್ತು ನನ್ನ ಮಗ ನಿಜ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಸಮೀರು, ನಮ್ಮ ಪ್ಯಾರೆಂಟ್ಸ್ ನಮ್ಮ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ನಾನು ಒಂದು ಟೈಮಲ್ಲಿ ಜಾಬ್ ಮಾಡಿ ಟೀಚರ್ ಜಾಬಲ್ಲಿ ಸಾಕಿದೆ. ಇವತ್ತು ಅವ್ನು ನನಗೆ ನಮ್ಮ ಪ್ಯಾರೆಂಟ್ಸ್ಗೆ ಕೇರ್ ಮಾಡ್ತಿದ್ದಾರೆ. ಅದೇ ಥರ ನಿಮ್ಮ ಆಶೀರ್ವಾದನು ಯಾವಾಗಲೂ ಸದಾ ಇಲ್ಲಿ ನನ್ನ ಮಗನ ಮೇಲೆ ಅಂತ ಕೇಳ್ಕೊತೀನಿ. ಹಾಯ್, ಹುಟ್ಟು ಹಬ್ಬದ ಶುಭಾಶಯಗಳು. ಸಮೀರು ಒಂದು ಚಿಕ್ಕ ಮಗು ಇದ್ದಾಗಿಂದೂ ಕ್ಯೂಟ್ ಆಗಿದ್ದಾನೆ. ಇವಾಗೂ ಅಷ್ಟೇ ಕ್ಯೂಟ್ ಆಗಿದ್ದಾನೆ. ಇನ್ನೂ ಚೆನ್ನಾಗಿ ಬೆಳಿಬೇಕಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಿ. ಅವ್ನು ನಿಮ್ಮ ಆಶೀರ್ವಾದ ಯಾವಾಗಲೂ ಅವನ ಜೊತೆಗಿರಲಿ. ನನ್ನ ಚಡ್ಡಿ ದೋಸ್ತ್ ಅವರ ಹುಟ್ಟದಬ್ಬ. ಏನ್ ಹೇಳೋದು, ಯಾವಾಗ್ಲೂ ಮಾತು ಬರೋದು, ಇವಾಗ ಮಾತೇ ಬರ್ತಾ ಇಲ್ಲ ಮಾತೇ ಬರ್ತಾ ಇಲ್ಲ. 16-17 ವರ್ಷದಿಂದ ಫ್ರೆಂಡ್ಶಿಪ್ಪು. ಅದೇ ಹಂಗೆ ಇರಲಿ ಬಾಂಡಿಂಗು, ಯಾವತ್ತು ದೂರ ಆಗದಿರಂಗೆ ನಂದು ಒಂದು ಇರಲಿ ಸಂಬಂಧ. ಆ್ಯಂಡ್ ಇವತ್ತು ಏನು ಖುಷಿ ಅಂದರೆ ಅವ್ನ ಬರ್ತಡೇ. ನನಗೆ ಗಿಫ್ಟ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಅವ್ರಿಗೆ ದೊಡ್ಡ ಗಿಫ್ಟು. ಸೊ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ವಿಶ್ ಮಾಡಲ್ಲ ಅವನಿಗೆ, ಕ್ಯಾಮ್ರಾ ಅಲ್ವಾ, ಅದಕ್ಕೆ ವಿಶ್ ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ಇವತ್ತು ಸ್ಯಾಮ್ದು ಹುಟ್ಟುಹಬ್ಬ. ಹ್ಯಾಪಿ ಬರ್ಡೇ ಸ್ಯಾಮ್. ನಾನು 5 ವರ್ಷದಿಂದ ನೋಡ್ತಾ ಇದ್ದೀನಿ. ಅಂದರೆ ನಮ್ಮ ಸೀಮನ್ ಮದುವೆ ಆದಾಗಿಂದ ಹುಡುಗನ ನೋಡ್ತಾ ಇದ್ದೀನಿ. ಹೆಂಗೆ ಅಂದರೆ 0 ಮೇಲೆ ಬಂದಿರೋ ಹೀರೋ ಅದು. ಸೊ ದಯವಿಟ್ಟು ಅವನಿಗೆ ಸಪೋರ್ಟ್ ಮಾಡಿ. ಇವತ್ತು ಅವನಿಂದ ಎಲ್ಲರೂ ಒಂದು ಖುಷಿಲಿದ್ದೀವಿ ಅಂತಂದರೆ ನಮ್ಮ ಸಮೀರಿಂದಾನೆ. ಎಲ್ಲ ಖುಷಿಯಾಗಿದ್ದಾರೆ, ಎಲ್ಲ ಖುಷಿಯಾಗಿರ್ತೀವಿ. ಅವ್ನು ಸ್ಯಾಡ್ ಆದರೆ ನಮಗೂ ಸ್ಯಾಡ್ ಆಗುತ್ತೆ, ನಮಗೂ ಬೇಜಾರಾಗುತ್ತೆ. ಒಳ್ಳೆ ಮನಸ್ಸಿರೋ ಹುಡುಗ, ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ನಾವೆಲ್ಲ ಹರಿಸ್ತೀವಿ. ಎಲ್ಲ ಒಳ್ಳೇದಾಗಲಿ, ದಯವಿಟ್ಟು ಅವ್ನು ಸಪೋರ್ಟ್ ಮಾಡಿ. ಐ ಮೆಟ್ ಸ್ಯಾಮ್ ಅರೌಂಡ್ ಆಲ್ಮೋಸ್ಟ್ 1 year ಆಗ್ಲಿಕ್ಕಾಯ್ತು. ನಾವು ಟ್ರೈನಿಂಗ್ ಅಂತ ಹೇಳಿ ಕಾನ್ಸೆಪ್ಟ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಂತ ಮೀಟ್ ಆಗಿರೋದು. ಬಟ್ ಟುಡೇ ಎಲ್ಲಿದೆ ಅಂದರೆ ಮೋರ್ ದ್ಯಾನ್ ದ್ಯಾಟ್ ಹಿ ಈಸ್ ಅ ಬ್ರದರ್ ಟು ಮೀ. ಅದು ಟ್ರೈನಿಂಗ್ ಪಾರ್ಟ್ ಒಂದು ಚಿಕ್ಕದು ಪಾರ್ಟ್ ಆಗಿಬಿಟ್ಟಿದೆ. ಮೋರ್ ದೆನ್ ದ್ಯಾಟ್ ಇಟ್ಸ್ ಲೈಕ್ ನಾವು ತುಂಬ ಫೀಲಿಂಗ್ ಶೇರ್ ಮಾಡ್ತೀವಿ. ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ವಿಷಯ ಇರಲಿ, ಹಿ ಈಸ್ ಆಲ್ವೇಸ್ ದೇರ್, ಆಯಿತಾ. ಆ್ಯಂಡ್ ನಾನು ಕನೆಕ್ಟ್ ಆಗಿದ್ದು ಅವ್ರಿಗೆ ಯಾವ ಥರ ಅಂದರೆ, ಐ ಕುಡ್ ರಿಲೇಟ್ ಟು ಅ ಲಾಟ್ ಆಫ್ ಥಿಂಗ್ಸ್. ಒನ್ ಥಿಂಗ್ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಂಗೆ ಏನಾದರೂ ಆಯಿತು, ನಾನು ನೋವಲ್ಲಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ಈಸ್ ಜಸ್ಟ್ 1 call away. ಆ್ಯಂಡ್ ನಾನು ಏನೇ ಇರಲಿ, ಹಿ ಮೇಕ್ಸ್ ಮೀ ಫೀಲ್ ಕಂಫರ್ಟೇಬಲ್. ಆ್ಯಂಡ್ ಅಂದರೆ ಬ್ರೋ ಏನಿಲ್ಲ ನಾರ್ಮಲ್ ಅಂತ. ಅಂದರೆ
ನನ್ನ ಪ್ರಾಬ್ಲಮ್ ಅಲ್ಲಿ ಇದ್ರೆ, ನನ್ನ ಪ್ರಾಬ್ಲಮ್ ಖುಷಿಯಲ್ಲಿದ್ರೆ, ಏನಿದ್ರೆ ಸಹ ಹಿ ಮೇಕ್ಸ್ ಮೈ ಫೀಲ್ ಗುಡ್. ಈಗ ನಂಗೆ ಏನಾದ್ರು ಆಯ್ತು, ನಂಗೆ ಒಮ್ಮೆ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ವಿದೌಟ್ ಥಿಂಕಿಂಗ್ ಐ ಕ್ಯಾನ್ ಕಾಲ್ ಹಿಮ್. ಸಿ ಈಸ್ ಅನ್ ಇನ್ಫ್ಲೂಯೆನ್ಸರ್, ಅದೆಲ್ಲ ಬೇರೆ ವಿಷಯ. ಬಟ್ ದೆನ್ ಆನ್ ಅ ಗ್ರೌಂಡ್ ಲೆವೆಲ್ ನಾನು ಕಾಲ್ ಮಾಡಿದಾಗ, ನಾವು ಮಾತಾಡಿದಾಗ ನನಗೆ ಸ್ಟೇಬಲ್ ಫೀಲ್ ಆಗುತ್ತೆ, ಖುಷಿ ಫೀಲ್ ಆಗುತ್ತೆ. I guess that is what is needed in friendship, and I'm really grateful that I met him, and all the success to him. He has been working hard, and I wish all the best to him, and he'll flourish in his life, career, everything, and have a wonderful life ahead. Sam, if you're watching this, I love you, brother, and I'm always there for you. Thank you. ಸೊ ಗೈಸ್, ಫಸ್ಟ್ ನಾವು ಸ್ಯಾಮ್ಗೆ ವಿಶ್ ಮಾಡ್ಬಿಡೋಣ. ಹ್ಯಾಪಿ ಬರ್ಡೇ ಸ್ಯಾಮ್ ಸಮೀರ್ ಇನ್ಸ್ಟಾ. ಸ್ಯಾಮ್ ಸಮೀರ್ ಇನ್ಸ್ಟಾ. ಹ್ಯಾಪಿ ಬರ್ಡೇ ಬಬ್ಲು. ನಾನು ಬಬ್ಲು ಅಂತ ಕರೆಯೋದು ಇದಕ್ಕೆ. ಹ್ಯಾಪಿ ಬರ್ಡೇ ಬಬ್ಲು. ಯಾವಾಗಲೂ ಖುಷಿಯಾಗಿರು, ಇನ್ನೂ ಗ್ರೋ ಆಗು, ಸ್ಟ್ರಾಂಗ್ ಆಗು, ಆಮೇಲೆ ಹಿಂಗೆ ಎಲ್ಲರಿಗೂ ಎಂಟರ್ಟೈನ್ ಮಾಡು. ನನಗಿನ್ನೂ ಕಾಲು ಹೇಳಿ. ಏನು ಹೇಳ್ತೀಯ ಸ್ಯಾಮ್ ಬಗ್ಗೆ ನೀನು? ನನ್ನ ತಮ್ಮನ ಬಗ್ಗೆ ನಾನು ಹೇಳೋದೇ ಬೇಡ ಗೈಸ್. ಅವನೇ ಗೊತ್ತು ನಾನೇನಂತ. ಆಮೇಲೆ ಏನು ಹೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ. ನೋ ವರ್ಡ್ಸ್ ಅಬೌಟ್ ಹಿಮ್. ಹಿ ಹ್ಯಾಸ್ ಸಪೋರ್ಟೆಡ್ ಮಿ ಅ ಲಾಟ್. ನನ್ನ ಮದುವೆ ಆದಮೇಲೆ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾನೆ. ಅದು ಖುಷಿ ನನಗೆ ತುಂಬ ಇದೆ. ಆಮೇಲೆ ಯಾವಾಗಲೂ ಇನ್ನೂ ನಮ್ಮ ಮಮ್ಮಿ ಡ್ಯಾಡಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆಸೆ. ನನ್ನ ತಮ್ಮನ್ನ ಸಾಯಿಲಾದ್ರೂ ಇವಾಗೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾನೆ. ಅಷ್ಟೇ ಗೈಸ್. ಜಾಸ್ತಿ ಹೇಳಕ್ ವರ್ಡ್ಸ್ ಇಲ್ಲ ನನಗೆ. ಆಯ್ತು, ನಾನು ಹೇಳ್ತೀನಿ. ನೀನೇ ಹೇಳು. ಫಸ್ಟ್ ಆಫ್ ಆಲ್ ಹಾಯ್ ಸ್ಯಾಮ್, ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಬಾಬನ ಕಡೆಯಿಂದ, ಗೌಡ್ರ ಕಡೆಯಿಂದ. ಗೌಡ್ರು ದೇವ್ರು ಒಳ್ಳೇದು ಮಾಡಲಿ. ಹಿಂಗೆ ಖುಷಿಯಾಗಿರೋ, ಯಾವಾಗಲೂ ಚೆನ್ನಾಗಿರೋ. ನನಗೆ ಅಂದರೆ ಬಾವ ಬಾಮೈದ ಅದೆಲ್ಲ ನನಗಿಲ್ಲ. ನನಗೊಂಥರ ನೀನು ಒಂಥರ ಮಗುದ್ದಂಗೆ. ನೀನು ನನ್ನ ಮಗ ಅಂತಲೇ ಕರೆದಿದ್ದೀನಿ. ನನ್ನ ಸಣ್ಣ ಅಂತಲೇ ಮೆನ್ಷನ್ ಮಾಡಿದ್ದೀನಿ ತುಂಬ ಕಡೆ. ನೀನು ನನ್ನ ಮಗನ ಥರ. ನಿನ್ಗೆ ಯಾವಾಗಲೂ ಏನು ಬೇಕೋ ಹೇಳೋದು ಸಪೋರ್ಟ್ ನಾವಿರ್ತೀವಿ. ನಿನ್ನ ಜೀವನದಲ್ಲಿ ಮುನ್ನುಗ್ಗಕ್ಕೆ ಏನು ಬೇಕೋ ನಿಮ್ಮ ಪ್ರಯತ್ನ ಮಾಡು. ನಿಮ್ಮ ಹಿಂದೆ ನಾವಿರ್ತೀವಿ. ನಾನಾಗಲಿ, ಇವಳಾಗಲಿ, ನಿಮ್ಮ ಅಪ್ಪ ಅಮ್ಮ, ನಿನ್ನ ಬೆಸ್ಟ್ ವೆಲ್ ವಿಷರ್ ಯಾರು ಇರ್ತಾರೆ ಎಲ್ಲರೂ ಇರ್ತೀವಿ. ಆಲ್ ದಿ ವೆರಿ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಜೀವನದಲ್ಲಿ ಚೆನ್ನಾಗಿರು, ಖುಷಿಯಾಗಿ. ಬೇರೆದೆಲ್ಲ ಹೌದು, ಬೇರೆದೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಲೈಫ್ ಹೋಗ್ತಾ ಇರುತ್ತೆ ಸ್ಯಾಮ್. ನೀನಿರೋ ತಲೆನೇ ಕೆಡ್ಸ್ಕೊಬೇಡ. ಆಲ್ ದಿ ಬೆಸ್ಟ್. ಹೋಗ್ತಾ ಇರೋ, ನಾವು ಹಿಂದೆ ಬರ್ತಾ ಇರ್ತೀವಿ. ಲವ್ ಯು. ಲವ್ ಯು ಆಲ್ವೇಸ್ ಬಬ್ಲು. ಸೊ ಹಾಯ್ ಗೈಸ್, ಫಸ್ಟ್ ಆಫ್ ಆಲ್ ಹ್ಯಾಪಿಯೆಸ್ಟ್ ಬರ್ತ್ಡೇ ಸಮೀರ್ ಬ್ರೋ. ನನ್ನ ಲೈಫಲ್ಲಿ ಹೀ ಈಸ್ ಲೈಕ್ ಅ ಸೆಕೆಂಡ್ ಬ್ರದರ್. ಫಸ್ಟ್ ಆಫ್ ಆಲ್ ನನಗೊಂದು ಅಣ್ಣ ಇದ್ದಾನೆ, ಬಟ್ ಇಟ್ಸ್ ಲೈಕ್ ಅ ಸೆಕೆಂಡ್ ಬ್ರದರ್. ಇವೆಲ್ಲ ಕಮೆಂಟ್ಸ್ ಆಗ್ತಾ ಇರ್ತೀರಾ, ಬಟ್ ಯಾವತ್ತೂ ಹೇಳ್ತೇನೆ ಗೈಸ್, ನನ್ನನ್ನು ಯಾವತ್ತೂ ಅವ್ರು ಆ ಥರ ನೋಡೂ ಇಲ್ಲ. ಕ್ಯಾಮರಾಮ್ಯಾನ್ ಅದು ಇದು ಅಂತ ಯಾವತ್ತೂ ಅವ್ರು ನೋಡಿಲ್ಲ. ಹೀ ಈಸ್ ಲೈಕ್ ನಮ್ಮನ್ನೊಂದು ಬ್ರದರ್ ಥರ ನೋಡಿದ್ದಾರೆ. ಲೈಕ್ ಬಂದಿದ್ದೊಂದು 2-3 ಮಂತ್ಸ್ ಆಗಿನೇ ನಾನು ಸಡನ್ ಆಗಿ ಅವರು ದುಬೈ ಬೇರೆ ಕರ್ಕೊಂಡು ಹೋದ್ರು ವಿದೌಟ್ ಸ್ಪೆಂಡಿಂಗ್ ಅ ಸಿಂಗಲ್ ರುಪಿ. ಸೊ ಎಲ್ಲೋ ಇದ್ದವ್ನು ಬಂದು ಎಲ್ಲೋ ವರ್ಕ್ ಮಾಡ್ತಿದ್ದೇನೆ, ಅದು ನನಗೂ ಪ್ರೌಡ್ ಇದೆ. ಐ ಆಮ್ ಅ ಸಿನಿಮಾಟೋಗ್ರಾಫರ್ ಆಫ್ ಸ್ಯಾಮ್ ಸಮೀರ್ ಇನ್ಸ್ಟಾ ಅನ್ನೋದು ಐ ಆಮ್ ವೆರಿ ಪ್ರೌಡ್. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸಮೀರ್ ಬ್ರೋ. ಗೈಸ್ ಇಲ್ಲಿ ನೋಡಿ, ಸೈಡಿಗೆ ಹೋಗ್ಬಿಟ್ಟೈತೆ ಕೇಕು. ಅಯ್ಯೋ ಪಾಪ. ಇದು ಲಾಸ್ಟ್ ಇಯರ್ ಸೇಮ್ ಆಗಿ ಇದು ಸೈಡಿಗೆ ಉಲ್ಟಾ ಹೊಡ್ಕೊಂಡ್ಬಿಟ್ಟು ಕೇಕ್. ಬೇಡ ಬೇಡ ಪ್ರಶಾಂತ. ಹಿಂಗೆ ಎತ್ತಿಂಗ್ ಇಟ್ಬಿಡ್ತೀನಿ ಗುಡಿ ಬಾವ. ವೇಟ್ ಬಾಸ್, ಇದೊಂದು ತಗೊಂಡ್ಬಿಡ್ರಿ, ಬೀಳಲ್ಲ. ಗೈಸ್ ಫೈನಲಿ ಎಷ್ಟೊತ್ತಾದ್ಮೇಲೆ ವ್ಲಾಗಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಎಲ್ಲ ಡೆಕೋರೇಷನ್ ಆಗಿದೆ ಅಂತ 3 ಅವರ್ ಮಾಡೋರೆ. ಅದು ಏನಕ್ಕೆ ಇಷ್ಟೊತ್ತು ತಗೊಂಡ್ರು ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ತಳ್ಗಿ ಬೀಳ್ಸ್ಬಿಟ್ಟಿರಾ ಸ್ವಿಮ್ಮಿಂಗ್ ಪೂಲ್ ಡೈರೆಕ್ಟ್. ಕಾಣಿಸಲ್ಲ. ಯಾರು ಇವಾಗ ಹೇಳ್ತಾ ಸ್ಟೆಪ್ಸ್ ಅಂತ ಬನ್ನಿ. ಬ್ರೋ ಕಾಲ್ ಎತ್ತಿಡಿ ಬ್ರೋ, ಸ್ಟೆಪ್ಸ್ ಇದೆ. ಎತ್ತು ಮೇಲೆ, ಕೈ ಮೇಲೆ, ಕಾಲ್ ಮೇಲೆ. ಪೂಲ್ ಹತ್ರ ಬಾರಿ ಇದೆ ಎಲ್ಲ ಕಾಣಿಸ್ತಾ ಇದೆ. Right, go. Yes. ಒಂದು ನಿಮಿಷ.
ಕೊಡಿ. ಹೆವಿ ಭಾರ ಇದೆ ಗೈಸ್ ಇದು. ಕಟ್ ಮಾಡೋಣ. ನೋಡು ಎಲ್ರು ಕೇಕ್ ನನ್ ಕಣ್ ತಗ್ದಿದ ತಕ್ಷಣ ಫಸ್ಟ್ ಯಾರು ಮಾಡಿರೋದು ಅಂತ ಹುಡುಕ್ದೆ. ಪುನಿ ಕಾಣಿಸಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಗೈಸ್, ನಮ್ಮ ಟೀಮ್ ಅಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಗೈ. ನಮ್ಮ ವೇನ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಮನೀಶ್ ಇಸ್ ವರ್ಕಿಂಗ್ ರಿಯಲಿ ಹಾರ್ಡ್. ಕ್ಯಾಮರಾಮನ್ ಮನೀಶ್ ಜೊತೆ ಸಮೀರ್. ಗೈಸ್, ಕೇಕ್ ಕಟ್ ಹಾಕ್ಬಿಟ್ಟಿದ್ದೀವಿ ನೋಡಿ. ಕೇಕ್ ಕಟ್ ಹಾಕ್ತೀನಿ. ಅರ್ಧ ಎಕರೆ ಇವನು ಕೊಡಿ ಕೊಡ್ರೆ. ಯಾರದು? ತಿನ್ಕೊಂಡು ಹೊಂಟೋಗ್ಲಿ. ನಾವೇನು ಇದೇ ಯುಗಾದಿ ಮಾಡೋಣ. ಗೈಸ್, ಪುನಿ ಬ್ರೋ ನಂಗೆ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಬಲೂನ್ ಹಾಕೊಟ್ಟಿದ್ದಾರೆ. ಲಾವಿಶ್ ಇವೆಂಟ್ಸ್ ಪ್ರೈಸ್ ಇದೆ. ಅವ್ನ ಮುಖಕ್ಕೆ ಹೊಡಿತಾನೆ ಇಲ್ಲ ಕಣಲೆ, ಮುಖ ತೆಗೆಲ್ಲ ಏನೋ ಮಾಡ್ತಾವನು ಅವನು, ಕಷ್ಟ ಬಿದ್ದಿ ಡ್ರಾಯಿಂಗ್ ಮಾಡ್ತಾನೆ. ಅಪ್ಪ ಆರ್ಟಿಸ್ಟ್ ಅದೆಲ್ಲ ಸಾಯಿಲ್ಲ. ಎಷ್ಟು ಹಿಂಸೆ ಇರ್ತಾನೆ ಬಾಬಾ ನಮಗೆ. ಇನ್ನೂ ಇಲ್ವೇನೋ, ಇನ್ನೂ ಹೊಡಿಯೋ. ಅವ್ರು ಮಾಡಿರೋ ಕೆಲ್ಸಕ್ಕೆ ಅದು ಹೊಡಿಬೇಕು. ಹೊಡಿರಿ ಫಸ್ಟ್. ಅಯ್ಯೋ ಅನಿಸ್ತದ ಪದ, ಅಯ್ಯೋ ಅನಿಸ್ತೀಯದ. ಈಗ ನಮ್ಮ ಅಕ್ಕ ನನಗೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಆಡ್ತಾ ಇದ್ದಾಳಂತೆ. ಬನ್ನಿ ನೋಡೋಣ ಅದನ್ನೇನು ಅಂತ. ಗೈಸ್, ನಮ್ಮ ಪುನಿ ಬೈ ನಮಗೆ ಲಾವಿಶ್ ಇವೆಂಟ್ ಡೆಕೋರೇಷನ್ ಮಾಡ್ಕೊಟ್ಟಿರೋದು. ಥ್ಯಾಂಕ್ ಯು ಲಾವಿಶ್ ಬೈ. ಲಾವಿಶ್ ಬೈ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಆಲ್ಸೋ ಕ್ರೇಜಿ ಆಗಿ ಹ್ಯಾಸ್ ಗ್ರೋನ್ ಫ್ರಮ್ ಹಿಯರ್ ಟು ಹಿಯರ್. ಐ ಆಮ್ ಸೂಪರ್ ಹ್ಯಾಪಿ. ತುಂಬಾ ಖುಷಿ ಆಗುತ್ತೆ ಪುನಿ ಬೋನ್ ನೋಡಕ್ಕೆ. ನಾವ್ ಹೆಂಗೆ ಸ್ಕ್ಯಾಚ್ ಇಂದ ಬಂದಿದ್ದೀವಿ ಹಂಗೆ ಪುನಿ ಬ್ರೋ ಸ್ಕ್ಯಾಚ್ ಇಂದ ಬಂದಿರೋದು. ಅವಾಗಿಂದಾನು ಸ್ಟಾರ್ಟ್ ಮಾಡಿರೋದು ಅಂಡ್ ಹಿ ಹ್ಯಾಸ್ ನೆವರ್ ಲೆಫ್ಟ್. ಈಗ ಒಂದು ಕೆಲಸ ಮಾಡಿದ್ರೆ ಅದನ್ನ ಸಕ್ಸಸ್ಫುಲ್ ಮಾಡೋರ್ಗು ಬಿಡಲ್ವಲ್ಲ, ಆ ತರ ಪುನಿ. ಕಂಗ್ರಾಚುಲೇಷನ್ ಪುನಿ ಬ್ರೋ. ಇನ್ನೂ ದೊಡ್ಡದಾಗ್ಲಿ, ಇನ್ನೂ ದೊಡ್ಡ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ರವಣ್ ಬ್ರೋ ನಾನು ನರ್ವಸ್ ಮಾಡೋದಿಷ್ಟು ಹಿಂಗೆ ಗೈಸ್. ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, 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 ಪ್ರೀತಿ, ಪ್ರೀತಿ. ಗೈಸ್, ಸೊ ಇಲ್ಲಿ ಡ್ಯಾನ್ಸ್ ಆಡಿದ್ದಾಯ್ತು. ಡಿನ್ನರ್ಗೆ ಟೇಬಲ್ ಅರೇಂಜ್ ಮಾಡಿದ್ದಾರೆ. ಬನ್ನಿ ಡಿನ್ನರ್ ಮಾಡೋಣ ವಿತ್ ದ ಫ್ಲವರ್ ಆನ್ ಟೇಬಲ್. ಹೂ ಹಾಕಿರೋದಲ್ಲ, ಮೇಲಿಂದ ಬಿದ್ದಿರೋದು. ಬ್ಯಾಟಿಂಗ್.
ನಮ್ಗೆ RCB ಮ್ಯಾಚ್ ಕ್ಯಾಚ್ ಹಿಡಿದಿಲ್ಲ ಬ್ರೋ, ಬಿಟ್ಬಿಟ್ರು. खत्म, बाय बाय, टाटा, गुड बाय, गया.